कर्नाटकमधील काँग्रेस आमदारांकडून वादग्रस्त मागणी करण्यात आली आहे। बेळगाव केंद्रशासित प्रदेश केल्यास मुंबई देखील करा अशी मागणी करण्यात आलेली आहे। काँग्रेस आमदारांनी कर्नाटक विधानसभेमध्ये ही मागणी केली आहे। मुंबई केंद्रशासित प्रदेश करण्याचा प्रस्ताव केंद्राला पाठवा। काँग्रेस आमदार लक्ष्मण सवदींनी ही मागणी केली आहे। बेळगाव केंद्रशासित प्रदेश करायचा असेल तर मुंबईला सुद्धा केंद्रशासित प्रदेश करा अशी वादग्रस्त मागणी कर्नाटकचे काँग्रेस आमदार लक्ष्मण सवदी यांनी कर्नाटक विधानसभेत केली आहे। यासाठी केंद्राकडे प्रस्ताव देखील पाठवण्याची त्यांनी मागणी केली आहे। ಬೆಳಗಾವಿಯನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರದವರು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸೋಣ। ಮುಂಬೈಯನ್ನ ಕರ್ನಾಟಕಕ್ಕೆ ಬಿಟ್ಟುಕೊಡಿ, ಬೆಳಗಾವನ್ನ ಮಹಾರಾಷ್ಟ್ರಕ್ಕೆ ತಗೊಳ್ಳಿ, ನಮ್ಮದು ಹಕ್ಕಿದೆ ಅಲ್ಲಿ, ನಮ್ಮ ಪೂರ್ವಜರು ಅಲ್ಲಿ ಹೋಗಿ ಆಡಳಿತ ಮಾಡಿದ್ದಾರೆ। ಆ ನ್ಯಾಯ ತೀರ್ಪು ಕೊನೆಗೊಳ್ಳುವವರೆಗೆ ಮುಂಬೈಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರದಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆ ಆಗಬೇಕು। ಇದನ್ನ ಬಹುತೇಕ ಎಲ್ಲಾ ಪಕ್ಷದ ಶಾಸಕರು ಒಪ್ತಾರು ಅಂತ ಹೇಳಿ ನಾನು ಭಾವಿಸ್ತೀನಿ। ಪಕ್ಷಾತೀತವಾಗಿ ಮಾಡಬೇಕಾಗುತ್ತೆ ಇದು, ಯಾಕಂತಂದ್ರೆ ಇದು ಬೆಳಗಾವ ಇವತ್ತು ಕರ್ನಾಟಕದ 2ನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲರೂ ಕೂಡ ಈಗ ಘೋಷಣೆ ಮಾಡ್ಕೊಂಡಿದ್ದೀವಿ। ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ। ಅದಕ್ಕೆ ಜೊತೆಗೆ ಮಹಾಜನ್ ವರದಿನೂ ಒಪ್ಪಿದೆ।